ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ 44 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ ಸ್ಲೀವ್ ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೆವಿ ಸೈಜ್, ಬಿಗ್ ಸೈಜ್ ಮತ್ತೆ ಸ್ಲೀವ್ ಅಷ್ಟೇ ತುಂಬಾ ದೊಡ್ಡದು ಬರುತ್ತೆ. ಸೊ ಈ ಸುತ್ತಳತೆ ಬಂದು ದೊಡ್ಡದು ಬರುತ್ತೆ. ಸೊ ಇಲ್ಲಿ ನಿಮಗೆ ಸ್ಟ್ರೈಟ್ ಆಗಿ ಬರಬೇಕು ಅಂತ ಅಂದ್ರೆ, ಸ್ಟ್ರೈಟ್ ಸ್ಟಿಚ್ ಬರಬೇಕು ಅಂತ ಅಂದ್ರೆ ನೋಡಿ, ಈ ಆರ್ಮೋಲ್ ರೌಂಡ್ ಅಷ್ಟೇ ತುಂಬಾ ದೊಡ್ಡದಿರುತ್ತೆ. ಸೊ ಇದಕ್ಕೆ ನೀವು ಯಾವ ರೀತಿ ನೀವು ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಬೇಕು, ಸ್ಟ್ರೈಟ್ ಸ್ಟಿಚ್ ಬರಬೇಕು ಫಿಟ್ಟಿಂಗ್ ಅಲ್ಲಿ. ಸೊ ಸ್ಲೀವ್ ಕಟಿಂಗ್ ಹೇಗ್ ಬೇಕಾದ್ರೂ ಮಾಡಬಹುದು. ನಿಮ್ಗೆ ಸ್ವಲ್ಪ ಏರುಪೇರು ಆದ್ರೆ ಸ್ಟ್ರೈಟ್ ಸ್ಟಿಚ್ ಬರಲ್ಲ, ಅಂಕು ಡೊಂಕು ಬರುತ್ತೆ, ಫಿನಿಶಿಂಗ್ ಬರಲ್ಲ ನಿಮ್ಗೆ. ಸೊ ನಿಮ್ಗೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಹೇಗೆ ಸ್ಲೀವ್ ಕಟಿಂಗ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ಸೊ ಇವತ್ತೇನ್ ಸ್ಲೀವ್ ಕಟಿಂಗ್ ಹೇಳ್ಕೊಡ್ತಾ ಇದೀನಿ, ಇದ್ರದ್ದು ಬಾಡಿ ಪಾರ್ಟ್ ನಾನು ಆಲ್ರೆಡಿ ಕಳೆದ ಎಪಿಸೋಡ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ನೋಡಿ. ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಇಟ್ಟು ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಯಾರು ನೋಡಿಲ್ಲ ನೋಡಿ. ಸೊ ಅದ್ರದೇ ಕಂಟಿನ್ಯೂ ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ಗೆ ನೋಡಿ, ಇಲ್ಲಿ ಏನ್ ಪ್ಯಾಚ್ ಹಾಕೊಂಡಿದೀನಿ, 44 ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಅಂತ ಬಂದಾಗ 1 ಮೀಟರ್ ಲೈನಿಂಗ್ ಸಾಲಲ್ಲ. ಸೊ ಲೆಂತ್ ನನಗೆ ಕಡಿಮೆ ಬಂತು, ವಿಡ್ತ್ ಕಡಿಮೆ ಬಂತು. ಸೊ ಹಾಗಾಗಿ ನಾನು ಇಲ್ಲಿ ಪ್ಯಾಚ್ ಹಾಕಿದ್ದೀನಿ. ಸೊ ಕಸ್ಟಮರೇ ಲೈನಿಂಗ್ ತಂದು ಕೊಟ್ಟಿದ್ರಿಂದ ಸೊ ಹಿಂಗಾಗಿದೆ. ನಾನೇ ಆಗಿದ್ರೆ ಖಂಡಿತ ಈ ತರ ಎಲ್ಲ ಹಾಕಲ್ಲ, ಎಕ್ಸ್ಟ್ರಾ ಲೈನಿಂಗ್ ತಗೊಂಡ್ಬಿಡ್ತಿದೆ. ಸೊ ಹಾಗಾಗಿ ಈ ರೀತಿ ಪ್ಯಾಚ್ ಹಾಕಿದ್ದೀನಿ ರೀಚಬಲ್ ಕಲರ್ನ. ನಿಮ್ಮ ಹತ್ರ ಫ್ಯಾಬ್ರಿಕ್ ಹೆವಿ ಸೈಜ್ಗೆ ನೀವು 1.25 ಮೀಟರ್ ಲೈನಿಂಗ್ ನ ತಗೊಳ್ಳಿ. ಅವಾಗ ಈ ರೀತಿ ಪ್ಯಾಚ್ ಹಾಕೋ ಅವಶ್ಯಕತೆ ಬರಲ್ಲ, ನಿಮ್ಗೆ ಎಕ್ಸಾಕ್ಟ್ ಆಗಿ ಚೆನ್ನಾಗಿ ಬಂದ್ಬಿಡುತ್ತೆ. ಓಕೆನಾ. ಸೊ ಇಲ್ಲಿಂದನೂ ಸ್ಟ್ರೈಟ್ ಇರುತ್ತೆ, ಏನ್ ಮಿಕ್ಕಿರುತ್ತೆ ಬಟ್ಟೆನ 4 ಫೋಲ್ಡಲ್ಲಿ ಹಾಕೊಳ್ಳಿ. ನೋಡಿ, 2 ಸ್ಲೀವ್ಗೆ ನಾನು ಕಟಿಂಗ್ ಮಾಡಿದ್ದೀನಿ, ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಇದನ್ನ ಈ ರೀತಿ 4 ಫೋಲ್ಡಲ್ಲಿ ಹಾಕೊಳ್ಳಿ. ಸೊ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 44 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 4.4 ಬರುತ್ತೆ. ಸೊ 4.4ನ ನೀವು ಕ್ಯಾಪ್ ಹೈಟ್ಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳೋಣ. ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ನೋಡಿ. ಬಾಡಿ ಪಾರ್ಟ್ ಅಲ್ಲಿ ನಾವು ಕಟಿಂಗ್ ಮಾಡುವಾಗ ಆರ್ಮೋಲ್ ರೌಂಡ್ ಬಗ್ಗೆ ಹೇಳಿದ್ದೀನಿ. ಸೊ ಬಾಡಿ ಪಾರ್ಟ್ ಏನಿದು ಬ್ಲೌಸ್ ಕಟಿಂಗ್ ಇದೆ ಅದನ್ನ ನೋಡಿ. ಸೊ ಇಲ್ಲಿ ನೋಡಿ, ಆರ್ಮೋಲ್ ರೌಂಡ್ ಇವ್ರದ್ದು ಏನಿದೆ 9.5 ಇಂಚು ಆರ್ಮೋಲ್ ರೌಂಡ್ ನ ನಾನು ಇಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಬಾಡಿ ಪಾರ್ಟ್ ಅಲ್ಲಿ. ಓಕೆನಾ. ಸೊ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಇಲ್ಲೂ ಅಷ್ಟೇ ಸೇಮ್ ಅಷ್ಟೇ ಬರಬೇಕು. ಸೊ ಅದ ಇಲ್ಲಿ ಬಾಡಿ ಪಾರ್ಟ್ ಅಲ್ಲಿ ಏನಿದೆ ಸ್ಲೀವ್ ಅಲ್ಲಿ ಅಷ್ಟೇ ಬಂದ್ರೆ ನಿಮ್ಗೆ ಸ್ಟ್ರೈಟ್ ಸ್ಟಿಚ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಸೊ ಬಾಡಿ ಪಾರ್ಟ್ ಅಲ್ಲಿ 1 ಆರ್ಮೋಲ್ ಇಟ್ಟು ಸ್ಲೀವ್ ಅಲ್ಲಿ ಇನ್ನೊಂದ್ ತರ 8 ಇಂಚು, 8.5 ಇಂಚು, 9 ಇಂಚು ಈ ತರ ಎಲ್ಲ ಇಟ್ಟಾಗ ಏನಾಗುತ್ತೆ, ಅಂಕು ಡೊಂಕು ಬರುತ್ತೆ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ, ನಿಮ್ಗೆ ಸ್ಟ್ರೈಟ್ ಸ್ಟಿಚ್ ಬರಲ್ಲ. ಸೊ ಹಾಗಾಗಿ ಬಾಡಿ ಪಾರ್ಟ್ ಅಲ್ಲಿ ಏನ್ ಆರ್ಮೋಲ್ ರೌಂಡ್ ತಗೊಂಡಿದ್ದೀರಾ ಅದನ್ನ ಮೆಷರ್ ಮಾಡ್ಕೊಳ್ಳಿ. ಸೊ ಇವಾಗ ಮೆಷರ್ ಮಾಡೋದು ಹೇಳ್ಕೊಟ್ನಲ್ಲ. ಸೊ ನೋಡಿ ಇಲ್ಲಿ ನಾನು ಶೋಲ್ಡರ್ ಅಟ್ಯಾಚ್ಗೆ ಅಂತ 1/2 ಇಂಚ್ ಬಿಟ್ಟಿದ್ದೀನಿ. ಬಿಟ್ಟು ಮೆಷರ್ ಮಾಡಿದಾಗ ಇಲ್ಲಿ ನನಗೆ ಬರ್ತಾ ಇರುವಂತದ್ದು 9.5 ಇಂಚು. ಸೊ 9.5 ಇಂಚು ಈ ಕಾರ್ನರ್ ಇಂದ ಈ ತರ ಮೆಷರ್ ಮಾಡ್ಕೊಂಡು ಈ ಕಾರ್ನರ್ ಇಂದ 9.5 ಇಂಚಿಗೆ ಈ ತರ ಮಾರ್ಕ್ ಹಾಕೊಳ್ಳಿ. 9.5 ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಓಕೆನಾ. ಮಾರ್ಕ್ ಹಾಕೊಂಡು ಸ್ಲೀವ್ ಶೇಪ್ ಕೊಡಿ. ನೋಡಿ, ಇದು ಬ್ಯಾಕ್ ಸ್ಲೀವ್ ಶೇಪ್. ಈಗ ಫ್ರಂಟ್ ಸ್ಲೀವ್ ಶೇಪ್ನ ಹಾಕೋಣ ಈ ರೀತಿ. ಸೊ ಈಗ ತೋಳಿನ ಸುತ್ತಳತೆ ಮಾರ್ಕ್ ಹಾಕೋಣ. ಮಾರ್ಕ್ ಹಾಕೊಳ್ಳೋಕೆ ಮುಂಚೆ ಏಪ್ರಿಲ್ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅದರಲ್ಲಿ ಅನ್ನೋದನ್ನ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ನ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೊಡ್ತೀವಿ. ವಿಡಿಯೋ ಕಳಿಸ್ತೀನಿ, ನೋಡಿ ನೀವು ಡಿಸೈಡ್ ಮಾಡ್ಬೋದು. ಇದರಲ್ಲಿ 40 ತರ ನಿಮಗೆ ವೆರೈಟೀಸ್ ಆಫ್ ಡಿಸೈನ್ಸ್, ಪ್ಯಾಚ್ ವರ್ಕ್ ಡಿಸೈನ್ಸ್, ಶೇಪ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಸಿಗುತ್ತೆ. ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಇದು ಬಂದು 3.5 ಇಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. ಈ 3.5 ಇಂದ 4 ತಿಂಗಳು ಕೋರ್ಸ್ಗೆ ನಿಮಗೆ ಚಾರ್ಜ್ ಮಾಡ್ತಾ ಇರೋದು ಕೇವಲ 2,000 ರೂಪಾಯಿ. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಏಪ್ರಿಲ್ 26ನೇ ತಾರೀಕು ಒಳಗಡೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಓಕೆನಾ. ಸೊ ಬನ್ನಿ ನಮ್ಮ ಟಾಪಿಕ್ ಕಂಟಿನ್ಯೂ ಮಾಡೋಣ. ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು 7 ಇಂಚು. ಸೊ 7 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇಲ್ಲೂ ಅಷ್ಟೇ 2 ಇಂಚು ಮಾರ್ಜಿನ್. ಈಗ ಲೈನ್ ಹಾಕೊಂಡ್ಬಿಡೋಣ. ಏನ್ ನಾವು ಮಾರ್ಕ್ ಹಾಕಿದೀವಿ ಅಲ್ಲಿಗೆ ನಾವು ಲೈನ್ ಹಾಕೊಳ್ಳೋಣ ಈ ರೀತಿ.
ಸೊ ನೋಡಿ ಕಟ್ ಮಾಡಿ ನಿಮ್ಮ ಮುಂದೆನೆ ನಾನು ಅಳತೆ ಮಾಡಿ ತೋರಿಸ್ತೀನಿ. ಎಕ್ಸಾಕ್ಟ್ ಆಗಿ ಹೇಗೆ ಬಾಡಿ ಪೀಸ್ಗೆ ಬಾಡಿ ಪಾರ್ಟು ಜಾಸ್ತಿ ಬರಬಾರ್ದು ಅಥವಾ ಸ್ಲೀವ್ನು ಉದ್ದ ಕಡಿಮೆ ಬರಬಾರ್ದು. ಸೊ ಆ ರೀತಿ ಕಟಿಂಗ್ ಮಾಡ್ಬೇಕಂತ ಇವಾಗ ಏನ್ ಹೇಳ್ಕೊಟ್ಟೆ ಈ ಮೆಥಡ್ನ ಫಾಲೋ ಮಾಡಿ. ಯಾವುದೇ ಸೈಜ್ ಆಗಲಿ ಯಾವುದೇ ಮೆಷರ್ಮೆಂಟ್ ಆಗಲಿ ಈ ಮೆಥಡ್ನ ಫಾಲೋ ಮಾಡಿ, ನಿಮಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ಲೆಂತ್ ನಾನು ನಿಮ್ಗೆ ಇಲ್ಲಿ ಏನು ಹೇಳಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ಇಟ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ನೋಡಿ. ಸೊ 11 ಇಂಚು ಉದ್ದ ಬೇಕಿತ್ತು, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 12 ಇಂಚು ಉದ್ದ ತಗೊಂಡಿದ್ದೀನಿ ಆಯ್ತಾ. ಸೊ ಇಲ್ಲಿ ಬ್ಯಾಕ್ ಆರ್ಮೋರ್ ಶೇಪ್ ಕಟ್ ಮಾಡಿದ ತಕ್ಷಣ ನೀವು ಇಲ್ಲೊಂದು ಚಿಕ್ಕದಾಗಿ ನಾಚ್ ಹಾಕೊಂಡಿರಿ. ಹಾಕೊಂಡಿದ್ದಾದ್ಮೇಲೆ ಈ 2 ಪೀಸ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸ್ಲೀವ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಯಾವುದು ಫ್ರಂಟ್ ಸ್ಲೀವ್ ಶೇಪ್ ಅಂತ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗೋಕ್ಕೋಸ್ಕರ ಇಲ್ಲೊಂದು ನಾಚ್ ಹಾಕೊಳ್ತೀವಿ, ಓಕೆನಾ. ಸೊ ಇವಾಗ ನಮ್ಮ ಬಾಡಿ ಪಾರ್ಟ್ಗೆ ಕರೆಕ್ಟಾಗಿ ಬರುತ್ತೋ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಬಾಡಿ ಪಾರ್ಟ್ನ ಕಟಿಂಗ್ ಮಾಡಿಲ್ಲ, ಏನಕ್ಕಂದ್ರೆ ಕಟಿಂಗ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ. ಇದೆಲ್ಲ ಮೆಷರ್ ಮಾಡಿ ನಿಮ್ಗೆ ತೋರಿಸೋವಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಟಿಂಗ್ ಮಾಡಿಲ್ಲ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ, ಓಕೆನಾ. ಸೊ ಇದು ಬಂದು ಎಕ್ಸ್ಟ್ರಾ ನಾನು ಕಟಿಂಗ್ ಮಾಡಿರ್ಬೇಕಾಗಿರುವಂತ ಸ್ಪೇಸ್ ಇದೆಲ್ಲ. ಸೊ ಈ ಏನಿದೆ ಇಲ್ಲಿಗೆ ಇದು ಫಿಟ್ಟಿಂಗ್ ಸ್ಟಿಚ್ಚು, ಇದು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿಟ್ಟಿರೋದು ಇಲ್ಲಿಗೆ ಎಂಡ್ ಆಗುತ್ತೆ ನಮ್ಮ ಆರ್ಮೋಲ್ ರೌಂಡ್. ಸೊ ಇವಾಗ ನಾನು ಬ್ಯಾಕ್ ಪಾರ್ಟ್ ಇಟ್ಕೊಂಡಿದ್ದೀನಿ. ಸೊ ಬ್ಯಾಕ್ ಪಾರ್ಟ್ ಯಾವ್ದು ಹೇಳಿದ್ರಲ್ಲಿ ಇದು, ಓಕೆನಾ. ಒಂದು ಪೀಸ್ ತಗೊಳ್ಳೋಣ ನೋಡಿ. ಇಲ್ಲಿ ನಾನು ನಾಚ್ ಹಾಕಿದ್ದೀನಿ, ಇದು ಫ್ರಂಟ್ ಪಾರ್ಟು. ಸೊ ಸೆಂಟರಲ್ಲಿ ನಾಚ್ ಇದೆ. ಸೊ ಇಲ್ಲಿ ನಾನು ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೆ ಅಂತ 1/2 ಇಂಚ್ ಬಿಟ್ಟಿದ್ದೀನಿ. ಆ ಮಾರ್ಕ್ ಮೇಲೆ ಈ ನಾಚ್ನ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಈ ರೀತಿ. ಸೊ ಇಟ್ಕೊಂಡು ಈ ರೀತಿ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಎಕ್ಸಾಕ್ಟಾಗಿ ಬರ್ತಾ ಇದೆ. ಸ್ಲೀವ್ ಹೆಚ್ಚೂ ಬರಲ್ಲ ಕಡಿಮೆನೂ ಬರಲ್ಲ ನೋಡಿ, ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದನ್ನ ನಾನು ಕಟ್ ಮಾಡಿನೇ ತೋರಿಸ್ಬಿಡ್ತೀನಿ ನಿಮಗೆ. ಬಿಗಿನರ್ಸ್ ಯಾರಾದ್ರೂ ಇದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ನೋಡಿ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ, ಇದು ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಸ್ಲೀವ್ ಆಗಲಿ ಬಾಡಿ ಪಾರ್ಟ್ ಆಗಲಿ ಏರುಪೇರು ಬರಲ್ಲ. ಓಕೆ, ನೀವು ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತೀರಾ, ಫ್ರಂಟ್ ಪಾರ್ಟ್ ತೋರಿಸಲ್ಲ ನೀವು ಅಂತ ಸುಮಾರಷ್ಟು ಕಮೆಂಟ್ ಬರುತ್ತೆ. ಸೊ ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ಬಂದ್ಮೇಲೆ ಫ್ರಂಟ್ ಪಾರ್ಟ್ ಆಟೋಮೆಟಿಕ್ ಆಗಿ ಕರೆಕ್ಟಾಗಿ ಬಂದೇ ಬರುತ್ತೆ. ತೋರಿಸೋ ಅವಶ್ಯಕತೆ ಇರಲ್ಲ, ಹಾಗಾಗಿ ತೋರಿಸಲ್ಲ ಅಷ್ಟೇ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ನೋಡಿ ಶೋಲ್ಡರ್ ಸ್ಲೋಪ್ಗೆ ನಾನು 1/2 ಇಂಚ್ ಮಾರ್ಕ್ ಹಾಕಿರೋದು. ಅದಾದ್ಮೇಲೆ ಶೋಲ್ಡರ್ ಅಟ್ಯಾಚ್ಗೆ ಇಲ್ಲಿ ನಾನು 1/2 ಇಂಚ್ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ ಇದು. ಸೊ ಈಗ ನೋಡಿ ಇಲ್ಲಿ ನಾಚ್ ಹಾಕಿದ್ದೀನಿ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗ್ಲಿಕ್ಕೆ. ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ, ನಾನು ಮಾರ್ಕ್ ಮಾಡಿ ಇವಾಗ ತಾನೇ ಕಟಿಂಗ್ ಮಾಡಿರೋದು. ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಅಂತ 1/2 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ, ಆ ಮಾರ್ಕ್ ಮೇಲೆ ಈ ನಾಚ್ನ ಇಟ್ಟು ಇಲ್ಲಿ ಏನ್ ಬಂದಿದೆ ನೋಡಿ ಈ ಶೇಪ್ ಮೇಲೆ ಇದನ್ನ, ಯಾಕಂದ್ರೆ ಕಟ್ ಮಾಡ್ತೀವಿ ನಾವು ಅಲ್ವಾ. ಸೊ ಈ ಶೇಪ್ ಮೇಲೆ ಇದನ್ನ ಇಟ್ಟು ಈ ರೀತಿ ಮೆಷರ್ ಮಾಡ್ಕೊಬೇಕು ನೋಡಿ. ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ನಿಮ್ಗೆ ಇಲ್ಲಿ ಯಾವುದೇ ಏರುಪೇರು ಹೆಚ್ಚು ಕಡಿಮೆ ಆಗಲಿ ನಿಮಗೆ ಬರಲ್ಲ. ಸೊ ಇವಾಗ ಏನ್ ಹೇಳಿದೀನಿ ಈ ಮೆಥಡ್ನ ಫಾಲೋ ಮಾಡಿ, ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಈ ಬ್ಲೌಸ್ನ ನಾನು ಫಿಟ್ಟಿಂಗ್ ಸ್ಟಿಚ್ಚು ಫುಲ್ ಸ್ಟಿಚ್ನ ನಾನು ಅಪ್ಲೋಡ್ ಮಾಡಲ್ಲ. ಸೊ ಸ್ವಲ್ಪ ಇದು ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಇದೆ, ನನಗೆ ಬ್ಲೌಸ್ ಸ್ಟಿಚಿಂಗ್ ಕೊಡಲೇಬೇಕು. ಸೊ ಹಾಗಾಗಿ ಫಿಟ್ಟಿಂಗ್ ಸ್ಟಿಚ್ ಏನಕ್ಕಂದ್ರೆ ಕಟಿಂಗ್ನ ತೋರಿಸಿದ್ದೀನಿ, ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಫಿಟ್ಟಿಂಗ್ ಸ್ಟಿಚ್ನು ಕರೆಕ್ಟಾಗಿ ತೋರಿಸ್ತೀನಿ, ಏನಕ್ಕಂದ್ರೆ ನಿಮ್ಗೆ ಅಲ್ಲಿ ಸ್ಟ್ರೈಟ್ ಬಂದಿದೆಯಾ ಏರುಪೇರು ಬಂದಿದೆಯಾ, ಸೊ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಫಿಟ್ಟಿಂಗ್ ಸ್ಟಿಚ್ ಹಾಕೋಕೆ ಮುಂಚೆ ಸ್ಲೀವ್ ಅಟ್ಯಾಚ್ ಇಂದ ಹಿಡಿದು ಫಿನಿಶಿಂಗ್ ಸ್ಟಿಚ್ ವರೆಗೂ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ನಾರ್ಮಲ್ ಸ್ಲೀವ್ ಥರಾನೇ ಕಟಿಂಗ್ ಮಾಡಿ, ಕಾಂಟ್ರಾಸ್ಟ್ ಅಲ್ಲಿ ಪಫ್ ಸ್ಲೀವ್ನ ಹೇಗೆ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಸೊ ಬಾಡಿ ಪಾರ್ಟ್ ಏನು ಕಟಿಂಗ್ ಮಾಡಿದೆ ಈ ವಿಡಿಯೋ ಹಾಗೆ ಸ್ಲೀವ್ ವಿಡಿಯೋ ಎರಡನ್ನೂ ನೋಡಿ. ನೆಕ್ಸ್ಟು ಇದೇ ಬ್ಲೌಸ್ಗೆ ನಾನು ಕಾಂಟ್ರಾಸ್ಟ್ ಅಲ್ಲಿ ಪಫ್ ಇಡ್ತಾ ಇದ್ದೀನಿ, ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ 2 ವಿಡಿಯೋನು ನೋಡ್ತಾ ಕಲಿತಾ ಇರಿ. ಹಾಗೆ 26ನೇ ತಾರೀಕು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಇದೆ, ಜಾಯ್ನ್ ಆಗೋದು. ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವ್ರು ಜಾಯ್ನ್ ಆಗಿ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇರೋರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೆ ರೆಫರ್ ಮಾಡಿ. ಅವ್ರು ಸೇರ್ಕೊಳ್ಳೋದು ಬಿಡೋದು ಅವ್ರ ಇಷ್ಟ, ಓಕೆನಾ. ಸೊ ಈ ಟಾಪಿಕ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದರದೇ ಪಫ್ ಡಿಸೈನ್ ಸ್ಲೀವ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.